ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಸೀಕ್ರೆಟ್ ಹಾರ್ಟ್ ಕಾನ್ವೆಂಟ್ ಸ್ಕೂಲ್ ಮತ್ತು ಸೈಂಟ್ ಮೇರೀಸ್ ಹೈಸ್ಕೂಲ್ಗೆ ಪ್ರತಿದಿನ ಬೆಳಗ್ಗೆ ನಾವು ಮಕ್ಕಳು ಶಿಸ್ತಿನ ಉಡುಪನ್ನ ಧರಿಸಿಕೊಂಡು ಗುಂಪಾಗಿ ಹೋಗುವುದನ್ನು ನಾವು ನೋಡ್ತೇವೆ. ಅದೇ ಶಾಲೆಗಳ ಸಮೀಪದಲ್ಲಿರುವ ಸಂತ ಜೋಸೆಫರ ದೇವಾಲಯ ರೀತಿ ಕ್ರೈಸ್ತರು ಸಭೆಗೆ ಹೋಗುವುದನ್ನು ನಾವು ನೋಡ್ತೀವಿ. ಆದರೆ ಸಾಯಂಕಾಲವಾದರೆ ಸಾಕು ಕಾನ್ವೆಂಟ್ ಶಾಲೆ ಹಾಗೂ ಸೈಂಟ್ ಮೇರೀಸ್ ಶಾಲೆಯ ನಡುವೆ ಇರುವ ರಸ್ತೆಯಲ್ಲಿ ಸುಮಾರು ದಿನಗಳಿಂದ ಕೆಲವು ಪುಂಡ್ರು ಅನೈತಿಕ ಚಟುವಟಿಕೆಗಳಿಗೆ ಈ ಸ್ಥಳವನ್ನೇ ತಮ್ಮ ಠಿಕಾಣೆಯಾಗಿ ಮಾಡಿಕೊಂಡಿದ್ದಾರೆ. ಸಾಯಂಕಾಲವಾದರೆ ಸಾಕು ಕಾರಿನಲ್ಲಿ ಗುಂಪಾಗಿ ಬರುವುದು, ಸಾರಾಯಿ ಕುಡಿಯುವುದು, ಸಿಗರೆಟ್ ಸೇದುವುದು, ಜೋರಾಗಿ ಟೇಪ್ ರೆಕಾರ್ಡರ್ ಹಚ್ಚಿ ಕುಣಿದಾಡುವುದು ಪ್ರತಿದಿನದ ಇಲ್ಲಿಯ ವಾಡಿಕೆಯಾಗೋಗಿದೆ. ನೀವು ಫೋನ್ ಹಚ್ಚ ಆ ನಂಬರ್ ಒಂದು ನೋಟ್ ಮಾಡಬೇಕು. ಅನೇಕ ಸಾರಿ ಕೇಶವಾಪುರ ಠಾಣೆ ಪೊಲೀಸರು ಎಚ್ಚರಿಕೆ ನೀಡಿದರೂ ಸಹ ಪೊಲೀಸರಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಇಲ್ಲಿ ಬರುವ ಪುಂಡ್ರು ತಮ್ಮ ವೃತ್ತಿಯನ್ನ ಮುಂದುವರಿಸಿಕೊಂಡೇ ಹೋಗುತ್ತಿದ್ದಾರೆ. ಆ ಮಾರ್ಗದಲ್ಲಿ ಕಾನೂನು ಬಾಹಿರವಾದ ಕೆಲಸಗಳು ಸರಾಗವಾಗಿ ಮಾಡಿ ಮುಗಿಸಿಕೊಂಡು ಹೋಗ್ತಾರೆ. ಇವರಿಗೆ ಅಲ್ಲಿ ಚರ್ಚ್, ಶಾಲೆಗಳು ಇದೆ ಎಂಬ ಭಯವೇ ಇಲ್ಲ. ಕಾರಲ್ಲಿ, ಆಟೋದಲ್ಲಿ ಬರುವುದು, ಮೋಜು ಮಸ್ತಿ ಮಾಡುವುದು, ಪುಡಾರಿಗಳ ಪ್ರತಿನಿತ್ಯ ಚಟುವಟಿಕೆಗಳಿಗಾಗಿ ಇದನ್ನೇ ತಮ್ಮ ಹಾಟ್ಸ್ಪಾಟ್ ಆಗಿ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಶಾಲೆಗೆ ಬರುವ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿದ್ದು ಪೊಲೀಸರು ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಎಂದು ಸ್ಥಳೀಯರು, ಸಾರ್ವಜನಿಕರು ಮತ್ತು ದಲಿತ ಕಲ್ಯಾಣ ಸೇವಾ ಸಮಿತಿ ಸಂಘಟನೆಯವರು ವಿನಂತಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಕಿರಣ್ ಬಳ್ಳಾರಿ, ಪಬ್ಲಿಕ್ ಸಿಟಿ ನ್ಯೂಸ್, ಹುಬ್ಬಳ್ಳಿ.